ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ದೀಪಿಕಾ. ಸ್ನೇಹಿತರೆ, ಇವತ್ತು ಅಂದರೆ ನೆಕ್ಸ್ಟ್ ಸಂಡೇ ನಾವು ಕಣ್ಣೂರಿಗೆ ಬಂದಿರುವಂಥದ್ದು. ನೆಕ್ಸ್ಟ್ ಸಂಡೇ ಬಂದು ಆವಾಗಲೇ ಒಂದು ವಾರ ಆಯಿತು, ಗೊತ್ತೇ ಆಗಲಿಲ್ಲ ಹೇಗೆ ಟೈಮ್ ಕಳೆದ್ವಿ ಅಂತ. ಮತ್ತು ಇವತ್ತು ಸಂಡೇ ಅಲ್ವಾ, ಹಾಗೆ ಸ್ವಲ್ಪ ಔಟಿಂಗ್ ಹೋಗ್ತಾ ಇದ್ದೀವಿ. ನಾನು ಮನೆಯವರು ಎಲ್ಲ ರೆಡಿಯಾಗಿದ್ದಾರೆ. ಹಾಗೆ ಅಂದರೆ ನಾವಿವತ್ತು ಬೆಳಿಗ್ಗೆಯಿಂದ ಸಂಜೆ ತನಕನೂ ಔಟ್ಸೈಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ ನಮ್ಮ ಮನೆಯವರಿಗೆ ಒಂದು ವಾರ ಸ್ವಲ್ಪ ಕೆಲಸದಲ್ಲಿದ್ದರು. ಹಾಗಾಗಿ ಇವತ್ತು ಸಂಡೇ ಅಲ್ವಾ, ಫ್ರೀ ಆಗಿದ್ದಾರೆ. ಹಾಗೆ ಮತ್ತು ಒಂದು 2-3 ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಚಿಂಟುನ ಕರ್ಕೊಂಡು ಹೇಗೆ ನಿಭಾಯಿಸೋದು ಅದು ಕೂಡ ಗೊತ್ತಿಲ್ಲ. ಹೇಗೋ ಒಂದು ಧೈರ್ಯದಲ್ಲಿ ಹೋಗ್ತಾ ಇದ್ದೀವಿ. ಅವನಿಂದ ಫಸ್ಟು ಮೈಂಡ್ ವಾಶ್ ಮಾಡಿದ್ದೀನಿ ನಾನು. ಅಲ್ಲಿಗೆ ಹೋಗಿ ಹೀಗೆಲ್ಲ ಕೇಳಬಾರ್ದು, ಹಾಗೆಲ್ಲ ಹೇಳಬಾರ್ದು, ಅಳಬಾರ್ದು ಅಂತೆಲ್ಲ ಹೇಳಿದ್ದೀನಿ. ಎಲ್ಲ ಹ್ಞೂ ಅಂತ ಹೇಳಿದ್ದಾನೆ. ಎಷ್ಟು ಅರ್ಥ ಆಗಿದೆಯೋ ಗೊತ್ತಿಲ್ಲ. ಸೊ ಓಕೆ, ನಾವು ಫುಡ್ ಕೂಡ ಇವತ್ತು ನಾವು ಔಟ್ಸೈಡ್ ಊಟ ಮಾಡೋಣ ಅಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಊಟ ಮಾಡಿಟ್ಟಿದ್ದೀನಿ. ನೈಟ್ ನಾವು ಔಟ್ಸೈಡ್ ಊಟ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಏನೆಲ್ಲ ಆಗುತ್ತೆ ನೋಡುವ, ಎಲ್ಲಿಗೆಲ್ಲ ಹೋಗ್ತೀವಿ ಎಲ್ಲವನ್ನು ನಾನು ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಒಂದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡುವ. ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ನೋಡುವ, ಇವಾಗ ಫಸ್ಟ್ ಒಂದು ಕಡೆ ಹೋಗ್ಲಿಕ್ಕಿದೆ, ಸ್ವಲ್ಪ ಪರ್ಚೇಸ್ ಇದೆ, ಹಾಗೆಯೇ ಸ್ವಲ್ಪ ಕೆಲಸನೂ ಇದೆ ಔಟ್ಸೈಡು. ಎಲ್ಲ ಮುಗಿಸ್ಕೊಳ್ಳುವ ಬನ್ನಿ. ಮತ್ತು ನಾವಿವಾಗ ಮನೆಯಿಂದ ಹೊರಟ್ವಿ, ತಲಶೇರಿ ಕಡೆ ಹೊರಟಿದ್ದೀವಿ. ಅಂದರೆ ಇದು ನೀವು ನೋಡ್ತಾ ಇರಬಹುದು, ನ್ಯಾಷನಲ್ ಹೈವೇ. ಎಲ್ರಿಗೂ ಗೊತ್ತಿರ್ಬೋದು, ಕಾಸರಗೋಡು ಟು ತಿರುವನಂತಪುರಂ ತನಕ ಆಗುವಂತಹ ನ್ಯಾಷನಲ್ ಹೈವೇ. ಹಾಗೆಯೇ ಅದರಲ್ಲಿ ಎಲ್ಲಿ ತನಕ ಆಗಿದೆ, ಕಂಪ್ಲೀಟ್ ಆಗಿದೆ, ಅಲ್ಲಿ ತನಕ ಬಿಡ್ತಾರೆ. ಹಾಗೆ ಅದರಲ್ಲಿ ನಾವು ಹೋಗ್ತಾ ಇರುವಂಥದ್ದು. ಅಂದರೆ ತುಂಬ ಖುಷಿಯಾಗುತ್ತೆ ಇವಾಗ ಇದು ನ್ಯಾಷನಲ್ ಹೈವೇಲಿ ಹೋಗಲಿಕ್ಕೆ. ಇದು ನೋಡ್ತಾ ಇರ್ಬೋದು ನೀವು, ಸ್ಟ್ರೈಟ್ ಇದೆ ಅಲ್ವಾ ರೋಡು. ತುಂಬ ಖುಷಿಯಾಗುತ್ತೆ. ಈ ಕಡೆ 3 ಗಾಡಿ ಒಟ್ಟಿಗೆ ಹೋಗ್ಬೋದು, ಆ ಕಡೆ 3 ಗಾಡಿ ಹಾಗೆ ಹೋಗ್ಬೋದು. ಅಂದರೆ ಅಪಘಾತ ಎಲ್ಲ ಜಾಸ್ತಿ ಆಗಲ್ಲ, ಚೆನ್ನಾಗಿರುತ್ತೆ ಹೋಗಲಿಕ್ಕೆ. ಒಂದು ಸ್ವಲ್ಪ ಲಿಮಿಟೇಷನಲ್ಲಿ ಹೋಗಬೇಕಷ್ಟೇ. ಮತ್ತು ಆಕಾಶ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ನಮಗೆ ತಲಶೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಒಂದು ಸ್ವಲ್ಪ ಪರ್ಚೇಸ್ ಇದೆ, ಹಾಗೆ ಹೋಗುವ ಅಂತ ಹೇಳಿ ಆ ಕಡೆ ಹೋಗ್ತಾ ಇರೋದು. ಅದ್ರ ಮಧ್ಯದಲ್ಲಿ ಹೀಗೆ ವ್ಯೂಸ್ ಇದೆ ಅಲ್ವಾ ನ್ಯಾಷನಲ್ ಹೈವೇ, ಎಲ್ಲ ನೋಡಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇರೋದು. ಹಾಗೆ ಆ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸತಿ ನಾವು ಮೇಲ್ಗಡೆ ಹೋಗ್ತೀವಿ, ಒಂದು ಸತಿ ಅಂದರೆ ಸರ್ವಿಸ್ ರೋಡಲ್ಲಿ ಬರಬೇಕಾದ್ರೆ ಕೆಳಗಡೆ ಬರ್ತೀವಿ. ಹಾಗೆ ಆಗ್ತಾ ಇತ್ತು. ಚಿಂಟುಗೆ ಅಂದರೆ ಮೇಲ್ಗಡೆನೇ ಹೋಗಬೇಕು, ಕೆಳಗಡೆ ಬರಬಾರ್ದು. ಅದಕ್ಕೆ ಸ್ವಲ್ಪ ಮೂತಿ ಉಪ್ಪು ಅಂತ ಮಾಡ್ಕೊಂಡ. ಮತ್ತು ನಾನೇನೋ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಎಲ್ಲ ಬರ್ತಾಯಿದ್ದೀನಿ. ನೋಡು, ನಾವು ಒಂದು ಸತಿ ಮೇಲ್ಗಡೆ ಹೋದ್ವಿ, ಒಂದು ಸತಿ ಕೆಳಗಡೆ ಬಂದ್ವಿ ಅಂದ್ಕೊಂಡೆಲ್ಲ ಅವನಿಗೆ ಖುಷಿ ಪಡಿಸ್ತಾ ಏನೋ ಹೇಳ್ಕೊಂಡು ಬಂದ್ವಿ. ಆವಾಗ ಸ್ವಲ್ಪ ಮೂಡ್ ಸರಿ ಮಾಡ್ಕೊಂಡ ಅವನು. ಮತ್ತು ನಾನು ಇಲ್ಲಿ ತನಕನೂ ನಾನು ಸ್ಕೂಟಿ ಕಲಿಬೇಕಾದ್ರೆ ಇಲ್ಲಿ ತನಕನೂ ನಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ದರು. ಅದು ಒಂದು ಸತಿ ಅಂತೂ ಅಲ್ಲಿ ಒಂದು ಸೈಡಿಗೆ ನಾನು ರೋಡ್ ಸೈಡಲ್ಲಿ ಗುದ್ದುಬಿಟ್ಟಿದ್ದೆ. ಅದನ್ನು ನಾನು ಹೇಳ್ತಾ ಇದ್ದೆ, ಚಿನ್ನು ಎಲ್ಲಿ ಅಮ್ಮ ನಿನ್ನ ಗುದ್ದಿದ್ದು ಅಂತ ಕೇಳ್ತಾ ಇದ್ದ. ಹಾಗೆ ನೋಡಿ, ಇಲ್ಲೆಲ್ಲ ಬಂದಿದ್ದೀವಿ ನಾವು. ಮತ್ತು ನಮಗೆ ಇದು ಮಾಹೆಗೆ ತಲುಪಿದ್ವಿ ನಾವಿವಾಗ. ಮಾಹೆ ಅಂದರೆ ಎಲ್ರಿಗೂ ಗೊತ್ತಿರಬಹುದು, ಕೇರಳದಲ್ಲಿರುವಂತಹ ಕೇಂದ್ರ ಆಡಳಿತ ಪ್ರದೇಶ. ಹಾಗೆಯೇ ಇಲ್ಲಿ ಪೆಟ್ರೋಲಿಗೆಲ್ಲ ಸ್ವಲ್ಪ ರೇಟ್ ಕಮ್ಮಿ, ಸುಮಾರು ಕಮ್ಮಿನೇ ಇದೆ. ಅಂದರೆ ಹೊರಗಡೆ ಪೆಟ್ರೋಲ್ ತೊಗೊಂಡ್ರೆ 107 ರೂಪಾಯಿ ಇದೆ. ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡ್ರೆ 1 ಲೀಟ್ರ್ ಮೇಲೆ 93 ರೂಪಾಯಿ. ಅಂದರೆ 1 ಲೀಟ್ರ್ ಮೇಲೆ ಒಂದು 13 ರೂಪಾಯಿ ವ್ಯತ್ಯಾಸ ಹೀಗೆ ಬರುತ್ತೆ. ಮತ್ತು ಇಲ್ಲಿ ನಮ್ಮ ಮನೆಯವರು ವೈನ್ ಶಾಪಿಗೆ ಹೋಗ್ತಾ ಇದ್ದಾರೆ. ಯಾರು ತಪ್ಪು ತಿಳ್ಕೊಳ್ಬೇಡಿ, ಅವರು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವರು ಹಾಗೆಲ್ಲ ಡ್ರಿಂಕ್ಸ್ ಮಾಡಲ್ಲ. ಬಟ್ ಅಂದರೆ ಬೇಕಿತ್ತು ಡ್ರಿಂಕ್ಸ್, ಸ್ವಲ್ಪ ತೊಗೊಳ್ಬೇಕಿತ್ತು. ಅಂದರೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಇದ್ದಾಗ ಬೇಕಾಗುತ್ತೆ. ಅಂದರೆ ಕೆಲಸ ಏನಾದರೂ ಮಾಡಿಸೋದೆಲ್ಲ ಇದ್ದರೆ ಮತ್ತು ಫಂಕ್ಷನ್ ಎಲ್ಲ ಇದ್ದರೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ತೊಗೊಳ್ಬೇಕು, ಅಂದರೆ ಹೇಗೋ ಬಂದಿದ್ದೀವಲ್ಲ ತೊಗೊಂಡು ಹೋಗುವ ಅಂತ ತೊಗೊಳ್ತಾ ಇದ್ದಾರೆ ಅಷ್ಟೇ. ಮತ್ತು ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ಗೆ ಹೋದ್ವಿ. ಅಂದರೆ ನಾವು ಮೇಯ್ನಾಗಿ ಬಂದಿರೋದೇ ಹಾಗೆ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ನಮ್ದು ಇವಾಗ ಸ್ವಲ್ಪ ಓಡಾಟ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇನ್ನು ಒಂದು ಸಲ ಊರಿಗೆ ಹೋದರೆ ಸಾಕು, ಇದಕ್ಕೆ ಪೆಟ್ರೋಲ್ ಎಲ್ಲ ಖರ್ಚಾಗ್ಬಿಡುತ್ತೆ. ಹಾಗೆ ಅಲ್ಲೆಲ್ಲೋ ಹಾಕ್ಕೊಳ್ಳೋದಕ್ಕಿಂತ ಇಲ್ಲಿ ತುಂಬ ಕಡಿಮೆಗೂ ಸಿಗುತ್ತಲ್ವ, ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಫುಲ್ ಟ್ಯಾಂಕ್ ಇವಾಗ ಪೆಟ್ರೋಲು ಹಾಕಿಸ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಅಲ್ಲಿಂದ ಸೀದಾ ಇಲ್ಲಿ ತಲಶೇರಿ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಏನು ಫುಲ್ ಖಾಲಿ ಕಾಣಿಸ್ತಾ ಇದೆ ಅಂತ.
ಸಂಡೇ ಅಲ್ವಾ, ಹಾಗಾಗಿ ಜನರೆಲ್ಲ ತುಂಬ ಕಮ್ಮಿ ಕಾಣಿಸ್ತಾ ಇದ್ದಾರೆ. ಮತ್ತು ವರ್ಕಿಂಗ್ ಡೇ ದಿನ ಬಂದರೆ ಇಲ್ಲಿ ಕಾಲು ಹಾಕೋಕ್ಕೂ ಜಾಗ ಇರಲ್ಲ, ಕಾರಲ್ಲೆಲ್ಲ ಬಂದರೆ ಟರ್ನ್ ಮಾಡೋಕ್ಕೆ ಕೂಡ ಆಗಲ್ಲ. ಹಾಗೆ ಇಲ್ಲಿ ನೀವು ಸೈಡಲ್ಲಿ ಕಂಚಿನ ಪಾತ್ರೆಗಳನ್ನೆಲ್ಲ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಬಟ್ಟೆ ಶಾಪು ಫುಲ್ಲು ನಮಗೆ ಅಯ್ಯೋ ಒಮ್ಮೆ ಇಳಿದ್ಬಿಟ್ಟು ಏನು ಬಟ್ಟೆ ತಗೊಳ್ಳೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ವರ್ಕಿಂಗ್ ಡೇ ದಿನ ಬರೋಕ್ಕಾಗಲ್ಲ, ಅಷ್ಟೊಂದು ರಶ್ ಆಗಿಬಿಡುತ್ತೆ. ಇಲ್ಲಿ ಸಂಡೇ ಆಗಿದ್ದಕ್ಕೆ ಇಷ್ಟು ಖಾಲಿ ಖಾಲಿ ಕಾಣಿಸ್ತಾ ಇದೆ ಅಷ್ಟೇ. ಹಾಗೆ ಇಲ್ಲಿ ಮತ್ತೆ ನಮಗೆ ಕೊಡೆ ಎಲ್ಲ ತಗೊಳ್ಬೇಕಿತ್ತು, ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ಚಪ್ಪಲ್ಸ್ ಕೊಡೆ ಎಲ್ಲ ಒಟ್ಟೊಟ್ಟಿಗೆ ಇದೆ, ಬ್ಯಾಗ್ ಎಲ್ಲ ಇದೆ ಈ ಅಂಗಡಿಲಿ. ಹಾಗೆ ಅಲ್ಲಿ ಕೊಡೆ ನೋಡಿದ್ವಿ, ನಮಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವರೆಲ್ಲ ತೋರಿಸ್ತಾ ಇದ್ರು, ಬಟ್ ಎಲ್ಲ ಹಳೆ ಸ್ಟಾಕ್ ಏನೋ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ಚೆನ್ನಾಗಿರಲಿಲ್ಲ, ರೇಟು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನೋಡೋಣ ಅಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ. ಹಾಗೆ ಬೇರೆ ಅಂಗಡಿ ಹೋಗಿ ಮತ್ತೆ ಪರ್ಚೇಸ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಮತ್ತು ಇವಾಗ ನಾವು ಸೀದಾ ಬಂದಿದ್ದು ಇಲ್ಲಿ ತಲಶೇರಿ ಫೋರ್ಟ್ ಹತ್ರ ಕೋಟೆ ಇದೆ, ಅಲ್ಲಿಗೆ ಬಂದಿದ್ದು. ಅಂದರೆ ಕೋಟೆ ಒಳಗಡೆ ಏನು ಹೋಗಿಲ್ಲ. ನನಗೆ ಇದು ಫೇಮಸ್ ಜ್ಯೂಸ್ ಇಲ್ಲಿ ಕೇರಳದ್ದು, ಅದಕ್ಕೆ ಹೆಸರು ಏನು ಹೇಳ್ತಾರಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಅದು ಜ್ಯೂಸ್ ಕುಡಿಬೇಕಿತ್ತು, ಅಂದರೆ ಎಳನೀರು ಮತ್ತು ಕಾಯಿ ಎಲ್ಲ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಡ್ತಾರಲ್ಲ, ಅದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಮತ್ತು ಇಲ್ಲಿ ಸಿಗುವಂಥ ಟೇಸ್ಟ್ ನನಗೆ ಬೇರೆ ಎಲ್ಲಿ ಕುಡ್ದಲ್ಲಿ ಕೂಡ ಸಿಗಲಿಲ್ಲ. ಹಾಗಾಗಿ ನನಗೆ ಇಲ್ಲೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತನಕ ಹೇಗೋ ಬಂದಿದ್ದೀವಲ್ಲ, ಇಲ್ಲಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಹಾಗೆ ಚಿಂಟು ಅಲ್ಲೂ ಸ್ಟಾರ್ಟ್ ಮಾಡ್ದ, ನನಗೆ ಅದಲ್ಲ ಇದಲ್ಲ ಬೇರೆ ಜ್ಯೂಸು ಹಾಗೆ ಹಿಂಗೆ ಅಂದ್ಕೊಂಡು. ಮತ್ತೆ ಅವನನ್ನು ಸಮಾಧಾನ ಮಾಡಿ ನಮಗೆ ಹೇಗೋ ಕರ್ಕೊಂಡು ಹೋಗಬೇಕಾದ್ರೆ ಸಾಕಾಯಿತು. ಹಾಗೆಯೇ ಇಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ, ಕಾರ್ ಶೋರೂಮು, ಅಲ್ಲಿಗೆ ಬಂದಿದ್ದೀವಿ. ಹಾಗೆ ನಾನು ಬರಲ್ಲ, ನೀವೇ ಹೋಗಿ ಬನ್ನಿ ಅಂತಂದೆ ನಮ್ಮ ಮನೆಯವ್ರ ಹತ್ರ. ಅಂದರೆ ನಮ್ಮ ರಿಲೇಷನ್ ಒಬ್ಬರು ತುಂಬ ಬೇಕಾಗಿರೋರು ಕಾರ್ ನೋಡ್ಲಿಕ್ಕೆ ಹೇಳಿದ್ದಾರೆ, ಸೆಕೆಂಡ್ ಹ್ಯಾಂಡ್ ಕಾರ್ ಕೇರಳದಲ್ಲಿ ನಮ್ಮ ಮನೆಯವ್ರ ಹತ್ರ. ಹಾಗಾಗಿ ಇಲ್ಲಿ ಆಲ್ಟೋ ಕಾರ್ ಇದೆಯಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಚಿನ್ನುಗೆ ನಾವು ಬರ್ತಾನೆ ಗೊತ್ತಾಯ್ತು ಅವನಿಗೆ ಅಲ್ಲಿ ಆಲ್ಟೋ ಇದೆ ಅಂತ. ಅದಕ್ಕೆ ಮತ್ತೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಚಿಂಟು ನಿದ್ದೆ ಮಾಡಿಬಿಟ್ಟ. ನಾವು ವಾಪಸ್ ಬರಬೇಕಾದ್ರೆ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಸೀದಾ ಮನೆಗೆ ಹೋಗೋಣ ಅಂತ ಮನೆ ಕಡೆ ತಿರುಗಿದ್ದೀವಿ. ಅಂದರೆ ಊಟ ಎಲ್ಲ ರೆಡಿ ಇದೆ ಮನೆಯಲ್ಲಿ. ಹಾಗೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೊರಡೋಣ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ಮತ್ತೆ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಮತ್ತೆ ಇವಾಗ ನಾವು ಮಧ್ಯಾಹ್ನದ ಮೇಲೆ ಮತ್ತೆ ಇವಾಗ ಹೊರಟಿದ್ದೀವಿ ನೋಡಿ. ಅಂದರೆ ನಾವು ಹೊರಟಿರೋದು ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ 2 ಮಾಲ್ ಇದೆ, ಯಾವ್ದು ಮಾಲ್ ಹೋಗೋದು ಅಂತೇಳಿ ಆವಾಗಲೂ ನಾವು ಡಿಸೈಡ್ ಮಾಡಿರಲಿಲ್ಲ. ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ನೋಡಿ ಡಿಸೈಡ್ ಮಾಡಿದ್ವಿ. ಹೊಸದು ಮಾಲ್ ಇದು ಸೆಕ್ಯೂರಾ ಸೆಂಟರ್ ಅಂತೇಳಿ, ಇನ್ನೊಂದು ಕ್ಯಾಪಿಟಲ್ ಮಾಲ್ ಇರೋದು ಇಲ್ಲಿ. ಹಾಗೆ ಇದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಚಿನ್ನು ಹೇಳ್ದ ಹೊಸ ಮಾಲ್ಗೆ ಹೋಗೋಣ ಅಂತ. ಹಾಗೆ ಸರಿ, ಇನ್ನು ಅವನು ಹೇಗೆ ಹೇಳ್ತಾನ ಹಾಗೆ ಅಂದ್ಬಿಟ್ಟು ನಾವು ಮತ್ತೆ ಮಾಲ್ಗೆ ಹೊರಟ್ವಿ ಇವಾಗ ನೋಡಿ. ಹಾಗೆ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡ್ತೀವಿ ಜಾಗನೇ ಇಲ್ಲ. ಕೆಳಗಡೆ ಅಂದರೆ ಮೇಲ್ಗಡೆ ಫ್ಲೋರಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು. ಮತ್ತೆ ಕೆಳಗಡೆ ಹೋಗೋಕೆ ಹೇಳಿದ್ರು, ಅಲ್ಲಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ನೀವಿಲ್ಲಿ ಚಿನ್ನನ ನೋಡ್ತಿರ್ಬೋದು, ಅವರು ಖುಷಿಗೆ ಪರಿವೇ ಇಲ್ಲ ಅಂತ ಹೇಳ್ಬೋದು. ಅಪ್ಪ ಚಿನ್ನು ಅಂತೂ ಮಾಲ್ಗೆ ಯಾವಾಗ ಬರ್ತೀನೋ ಬಂದು ದಿನದಿಂದ ಸ್ಟಾರ್ಟ್ ಮಾಡಿದ್ದ, ಇವತ್ತು ಹೋಗೋಣವಾ ನಾಳೆ ಹೋಗೋಣವಾ ಮಾಲ್ಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಫೈನಲಿ 2ನೇ ಸಂಡೇ ಬಂದ್ವಿ ನಾವು. ಬಂದ ತಕ್ಷಣ ಅಪ್ಪಬ್ಬ ಅವರು ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗ್ತಿಲ್ಲ ಅವನಿಗೆ. ಚಿನ್ನುಗಂತೂ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಾವು ಚಿಂಟು ನೋಡಿ ಇಲ್ಲಿ ಮೇಲ್ಗಡೆ ಗೇಮ್ಸ್ ಸೆಕ್ಷನಿಗೆ ಬಂದ್ವಿ. ಬಂದ ತಕ್ಷಣ ಚಿಂಟುಗೆ ಅವನಿಗೆ ನಾವು ಹೇಳಿದರೆ ಅರ್ಥ ಆಗಲ್ಲ, ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂದರೆ ಅದು ಎಂತ ಅಂತ ಅವನಿಗೆ ಅರ್ಥ ಆಗಲ್ಲ. ಅದು ನಾವು ಅಲ್ಲಿ ಹೋಗಿ ತೋರಿಸ್ಬೇಕು ಅವನಿಗೆ ಇಂಥ ಪ್ಲೇಸ್ ಅಂತ ಹೇಳ್ಬಿಟ್ಟು. ಆವಾಗ ಅವನಿಗೆಲ್ಲ ನೆನಪಾಗ್ಬಿಡುತ್ತೆ ಹಳೇದು. ಹಾಗೆ ಇಲ್ಲಿ ಬಂದ ತಕ್ಷಣ ಅದು ಇದು ನೋಡೋದು, ಆ ಕಡೆ ಈ ಕಡೆ ಓಡೋದು, ಯಾವುದ್ರಲ್ಲಿ ಕೂತ್ಕೊಳ್ಳೋದು, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಹಾಗೆ ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದ. ಇಲ್ಲಿ ಆಲ್ರೆಡಿ ಚಿನ್ನದು ಕಾರ್ಡ್ ಇದೆ, ಹಾಗಾಗಿ ನಮ್ಮ ಮನೆಯವ್ರು ಹೋಗಿಬಿಟ್ಟು ರೀಚಾರ್ಜ್ ಮಾಡ್ಕೊಂಡು ಬಂದರು. ಮತ್ತು ಯಾವ್ದು ಗೇಮ್ಸ್ ಬೇಕಾದರೂ ನಾವು ಆಡ್ಬೋದು ಹಾಗೆ. ಮತ್ತು ಇಲ್ಲಿ ನೋಡಿ ಇದಕ್ಕೆ ಒಬ್ಬರಿಗೆ 125 ಏನೋ ಪ್ರೈಸ್ ಇದೆ. ಹಾಗೆ ಇಬ್ಬರನ್ನೂ ಒಳಗಡೆ ಬಿಟ್ವಿ. ಅದಾದಮೇಲೆ ಬೈಕ್ ರೇಸ್ ಅಂತೆ, ಕಾರ್ ರೇಸ್ ಅಂತೆ. ಚಿನ್ನುಗೆ ಅದೇ ಕ್ರೇಜ್, ಬೈಕ್ ಕಾರ್ ಅದ್ರ ಜೊತೆನೇ ಆಡೋದವನು. ಹಾಗೆ ಇಲ್ಲಿ ನಮ್ಮ ಮನೆಯವರು ಅವನನ್ನು ಆಟ ಆಡಿಸ್ತಾ ಇದ್ದಾರೆ. ಅಂದರೆ ಅವನಿಗೆ ಅಷ್ಟೊಂದು ಗೊತ್ತಾಗಲ್ಲ, ಕಾಲೆಲ್ಲ ಎತ್ತಲ್ವಲ್ಲ, ಎಕ್ಸ್ಲೇಟ್ರು ಬ್ರೇಕ್ ಎಲ್ಲ ಮೆಟ್ಟಬೇಕು. ಹಾಗೆ ಅವನಿಗೆ ಕಾಲು ಅಷ್ಟೊಂದು ಉದ್ದ ಇಲ್ಲದಿರೋ ಕಾರಣ ಸ್ವಲ್ಪ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ.
ಮತ್ತು ಇಲ್ಲಿ ಅದಾದಮೇಲೆ ಇವಾಗ ಕಾರ್ ಅಂತೆ ಅಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಹಾಗೆ ಒಂದು ಕಡೆ ನಾನು ಇಲ್ಲಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರೆ ಇನ್ನೊಂದು ಕಡೆ ಚಿಂಟು ಎಲ್ಲಿ ಓಡೋಗ್ನಪ್ಪ ಅಂತೇಳಿ ಅವನನ್ನು ಹುಡುಕಬೇಕು. ಅಂದರೆ ಅವನು ಇನ್ನೊಂದು ಎಲ್ಲೋ ಕಡೆ ಹೋಗಿರ್ತಾನೆ. ಹಾಗೆ ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಇವಾಗ. ಇದು ಏನೋ ಜೀಪ್ ಅಂತೆ, ಅದು ನಾನು ಅದ್ರಲ್ಲಿ ಕೂತ್ಕೊಳ್ಬೇಕು ಹೋಗಬೇಕು ಅಂತ. ಅಂದರೆ ಕೆಳಗಡೆ ಬರುವಾಗಲೇ ಅಲ್ಲಿ ಜೀಪ್ ಮಕ್ಕಳಿಗೆ ಒಂದು 4 ರೌಂಡ್ ಏನೋ ಕರ್ಕೊಂಡು ಬರ್ತಾರೆ, ಅದರೊಂದು 100 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ, ಅದಿದೆ. ಅದರಲ್ಲಿ ನೋಡಿ ಬಂದಿದ್ದಾನಲ್ಲ ಅವನು. ಆಮೇಲೆ ಕೂರಿಸ್ತೀವಿ ಅಂತ ಹೇಳಿದ್ವಿ ನಾವು. ಅವನು ಇಲ್ಲೇ ಇದೆಯಲ್ಲ, ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹತ್ತಿ ಕೂತ್ಕೊಂಡಿದ್ದಾನೆ. ಬಟ್ ಇಲ್ಲಿ ಕೇಳಿದ್ವಿ, ಅದು ವರ್ಕಿಂಗ್ ಇಲ್ಲ ಅಂತೆ. ಹಾಗಾಗಿ ಅದನ್ನು ಸೈಡಿಗೆ ಇಟ್ಬಿಟ್ಟಿದ್ದಾರೆ. ಮತ್ತು ಕೆಳಗಡೆ ಹೋಗೋಣ ಬಾ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೋ ಹೀಗೋ ಎಲ್ಲ ಗೇಮ್ಸ್ ಆಡಿಬಿಟ್ಟು ಮತ್ತೆ ಜೀಪ್ ಅಂತ ಬಿಡಲೇ ಇಲ್ಲ ಅವನು. ಹಾಗೆ ಮತ್ತೆ ಸೀದಾ ಕೆಳಗಡೆ ಕರ್ಕೊಂಡು ಬಂದ್ವಿ. ಕೆಳಗಡೆ ಕರ್ಕೊಂಡು ನೋಡಿ ಇಲ್ಲಿ ಜೀಪ್, ಇದನ್ನೇ ಹೇಳಿದ್ದವನು ಆವಾಗಲೇ. ಒಂದು 3-4 ರೌಂಡ್ ತರ್ತಾರೆ ಇಲ್ಲಿ ಅಷ್ಟೇ, ಒಂದು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆಯೇ ನಾನು ಹೇಗೋ ಸಮಾಧಾನ ಮಾಡಿದ್ವಿ, ನೀನು ಆಲ್ರೆಡಿ ಕಾರು ಬೈಕ್ ಎಲ್ಲ ಆಟ ಆಡಿದ್ಯಲ್ವಾ, ನಿನಗೆ ಬೇಡ ಇದು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದ್ವಿ. ಅವನು ಒಪ್ಕೊಂಡ. ಮತ್ತು ಇವನನ್ನು ನಾವು ಇವಾಗ ಆಟ ಆಡಿಸ್ತಾ ಇದ್ದೀವಿ. ಇವನನ್ನು ಸಮಾಧಾನ ಮಾಡ್ಲಿಕ್ಕೆ ಆಗಲ್ಲ, ಹಾಗೆಲ್ಲ ಅವನು ಹೇಳಿದ್ದು ಕೊಡಿಸ್ಲೇಬೇಕು ಅವನಿಗೆ. ಹಾಗೆ ನೋಡಿ ಅವನು ತುಂಬ ಸೀರಿಯಸ್ಸಲ್ಲಿ ಏನೋ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಹೋಗ್ತಾ ಇದ್ದಾನೆ. ಅದನ್ನ ನೋಡಿಬಿಟ್ಟು ನಾವು ತುಂಬಾ ನಕ್ಕಿದ್ದೀವಿ ಅಲ್ಲಿ. ಅಷ್ಟು ಸೀರಿಯಸ್ ಆಗಿದ್ದ, ಒಂಚೂರು ನಗುನೇ ಇರಲಿಲ್ಲ ಅವನ ಮುಖದಲ್ಲಿ. ಹಾಗೆ ಅಂದರೆ ಏನೋ ಎಂಜಾಯ್ ಮಾಡಿದರು ಮಕ್ಕಳು. ಮತ್ತು ನಾವು ಅಲ್ಲಿಂದ ಸೀದಾ ಫುಡ್ ಸೆಕ್ಷನಿಗೆ ಹೋದ್ವಿ. ಅಂದರೆ ಅಲ್ಲಿ ಇಲ್ಲಿಗೆ ಬಂದ ತಕ್ಷಣ, ಮಾಲ್ಗೆ ಬಂದ ತಕ್ಷಣ ಅಪ್ಪ ಮಗ ಇಬ್ಬರು ಹೇಳೋದೇ KFC ಚಿಕನ್ ಅಂತ. ಸೊ ಹಾಗಾಗಿ ಅದನ್ನೇ ತಗೊಳ್ಳೋ ಇವತ್ತು ಕೂಡ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಮನೆಯವ್ರು ಹೋಗಿದ್ದಾರೆ ಬುಕ್ ಮಾಡಲಿಕ್ಕೆ. ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ ತುಂಬ ಹೊತ್ತು. ಯಾವ ಫುಡ್ ಆದರೂ ಅಷ್ಟೇ ಒಂದು 10-15 ನಿಮಿಷ ವೆಯ್ಟ್ ಮಾಡಲೇಬೇಕಾಗತ್ತೆ ನಾವು. ಹಾಗಾಗಿ ಚಿನ್ನುಗೆ ಇಲ್ಲಿ ಕಾಯೋಕ್ಕೆ ಆಗ್ತಾಯಿಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ, ಯಾವಾಗ ಬರುತ್ತೆ ಅಲ್ಲಿ, ಯಾವಾಗ ಟೋಕನ್ ಕರೀತಾರೆ ಅಂತ ಹೇಳ್ಬಿಟ್ಟು. ಕೊನೆಗೆ ಕೊಟ್ಟರು. ಹಾಗೆ ಇಲ್ಲಿ ಅವನಿಗೇನೋ ಒಂದು ಆಸೆ, ಅಂದರೆ ನಾನೆಲ್ಲ ತಿನ್ನಬೇಕು ಅಂತ ಅಷ್ಟೇ. ಮಕ್ಕಳು ಯಾವಾಗಲೂ ಹಾಗೆ ಅಲ್ವಾ. ಮತ್ತು ಇಲ್ಲಿ ಕೊನೆಗೂ KFC ಚಿಕನ್ ತಂದರು ನಮ್ಮ ಮನೆಯವರು. ಅದನ್ನು ತಿಂದುಬಿಟ್ಟು ನಾವು ಮತ್ತೆ ಸೂಪರ್ ಮಾರ್ಕೆಟಿಗೆ ಹೋದ್ವಿ. ಸೂಪರ್ ಮಾರ್ಕೆಟಲ್ಲಿ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿಯಾಗಿ, ಅಲ್ಲಿ ವೀಡಿಯೋಸ್ ಎಲ್ಲ ಅಲೌಡ್ ಇಲ್ಲ. ಹಾಗೆ ಅಲ್ಲಿ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಮನೆಯವರು ಇವಾಗ ಬಿಲ್ಲಿಂಗಲ್ಲಿ ನಿಂತಿದ್ದಾರೆ. ಮತ್ತು ನಾನು ಇವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಬಂದೆ. ಅಲ್ಲಿ ಬಿಲ್ಲಿಂಗಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರೇನೋ ಸ್ವಲ್ಪ ಆಟ ಆಡ್ತಾ ಇದ್ದಾರೆ, ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅಂದರೆ ಮತ್ತೆ ಚಿಂಟುನ ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಏನು ಹೇಳ್ತಾನೋ ಅದಾಗಲೇಬೇಕು. ಹಾಗೆ ಅವನು ಆಟ ಆಡಿದ್ರೆ ಆಟ ಆಡಲಿ, ಯಾರಾದರೂ ಏನಾದರೂ ಹೇಳಿದರೆ ಸ್ವಲ್ಪ ಏನಾದರೂ ಹೇಳ್ಬೋದು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಬಿಟ್ಬಿಟ್ಟೆ, ಅವ್ರು ಹಾಗೆ ಆಟ ಆಡಲಿ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಮನೆಯವರು ಎಲ್ಲ ಬಿಲ್ಲಿಂಗ್ ಎಲ್ಲ ಮಾಡಿ ಮತ್ತು ಹೊರಗಡೆ ಬಂದರು. ಹೊರಗಡೆ ಮಾಡಿ ಬರುವಷ್ಟೊತ್ತಿಗೆ ಅಲ್ಲಿ ಬಿಲ್ಲಿಂಗಲ್ಲಿ ಒಂದು ಟೋಕನ್ ಕೊಟ್ರಂತೆ, ಅದು ಎಲ್ರಿಗೂ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮದು ಹೆಸರು ಮತ್ತು ಫೋನ್ ನಂಬರ್ ಬರೆದ್ಬಿಟ್ಟು ಅಲ್ಲಿ ಬಾಕ್ಸ್ ಒಳಗಡೆ ಹಾಕಬೇಕು. 2 ಟೋಕನ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ನಾನು ಕೂಡ ಇಲ್ಲಿ ಮಕ್ಕಳದ್ದು ಹೆಸರು ಬರೆದ್ಬಿಟ್ಟು ಫೋನ್ ನಂಬರ್ ಹಾಕಿ ಇಲ್ಲಿ ಬಾಕ್ಸ್ ಒಳಗಡೆ ಹಾಕ್ತಾಯಿದ್ದೀನಿ. ಅಲ್ಲಿಂದ ಸೀದಾ ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಬಂದ್ವಿ ನಾವು. ಇಲ್ಲಿ ಬಂದು ನೋಡಬೇಕಾದ್ರೆ ನಮ್ಮ ಕಾರು ಮೇಲ್ಗಡೆ ಹತ್ತಿ ನಿಂತಿದೆ. ನೀವಿಲ್ಲಿ ನೋಡ್ತಿರ್ಬೋದು, ಅಷ್ಟೊಂದು ಇಲ್ಲಿ ಫುಲ್ ರಶ್ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಅಂದರೆ ಕಾರ್ ಇಡ್ಲಿಕ್ಕೆಲ್ಲ ಜಾಗ ಇಲ್ಲ. ನಮ್ಗೆ ಸ್ಟಾರ್ಟಿಂಗೇ ಗೊತ್ತಿತ್ತು ನಮ್ಮದು ಕಾರು ಇನ್ನು ಬೇರೆ ಕಾರ್ ಬಂದರೆ ಇದನ್ನ ಮೇಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಮತ್ತು ಇಲ್ಲಿ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಬಂದು ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಅಲ್ಲಿಂದ ಕಾರ್ ತಗೊಂಡು ನಾವು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಹೊರಗಡೆ ನೋಡಿ ಇದೇ ಸೆಕ್ಯೂರ ಮಾಲ್, ಇದು ಅದರ ಎದುರುಗಡೆಯಿಂದ ಹಾಗೆ ಕಾರ್ಗಳನ್ನೆಲ್ಲ ಸೈಡಿಗೆ ಹೇಗೆ ಒಂದ್ರ ಮೇಲೆ ಒಂದು ಹಾಗೆ ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಸ್ಪೇಸ್ ಇಲ್ಲ ಅಂದರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನೀನು ಇದು ಚಿಕ್ಕದು ನೀನು ನೋಡ್ತಾ ಇರೋದು, ಎರ್ಣಕುಲಮಲ್ಲೆಲ್ಲ ಲುಲು ಮಾಲಲ್ಲೆಲ್ಲ ನೋಡಿಲ್ವ ನೀನು ಅಂತ ಹೇಳ್ತಾ ಇದ್ರು. ಅಲ್ಲಿ ಇನ್ನೂ ಎಷ್ಟು ಎತ್ತರವಾಗಿ ಇಟ್ಬಿಡ್ತಾರೆ ಗೊತ್ತಾ ಕಾರನ್ನೆಲ್ಲ, ನೋಡಲಿಕ್ಕೆ ಭಯ ಆಗುತ್ತೆ. ಹಾಗೆ ಅದನ್ನೆಲ್ಲ ಒಮ್ಮೆ ಎಣಿಸ್ಕೊಂಡು ಮತ್ತೆ ಇಲ್ಲಿಂದ ನಾವು ಹೊರಟ್ವಿ ಇವಾಗ. ಹಾಗೆ ಅಲ್ಲಿಂದ ಸೀದಾ ರೂಮಿಗೆ ಹೋಗಿ ಟೀ ಎಲ್ಲ ಮಾಡಿ ಕುಡಿದು ಮತ್ತೆ ನಾವು ಮನೆ ಹತ್ರ ಇನ್ನೊಂದು ಬೀಚ್ ಇದೆ, ಅಂದರೆ ಅಲ್ಲಿ ಹೋಗೋಣ ಅಂತ ಕೇಳಿದ್ರು ನಮ್ಮ ಮನೆಯವರು. ಸರಿ ಟೈಮ್ ಇದೆ ಅಲ್ವಾ ಹೋಗೋಣ ಅಂತ, ಇನ್ನು ನೆಕ್ಸ್ಟ್ ಸಂಡೇ ತನಕ ವೆಯ್ಟ್ ಮಾಡಬೇಕಲ್ಲ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೊರಟು ಬಂದ್ವಿ. ಅಂದರೆ
ಕಾರು ಇಟ್ಬಿಟ್ಟು ಬೈಕಲ್ಲಿ ಬಂದ್ವಿ ಆರಾಮಾಗಿ. ಕಾರ್ ಅಂತಂದರೆ ಇನ್ನು ಮತ್ತು ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿ ಬೀಚ್ ಹತ್ರ ಬರ್ತಾ ರೋಡ್ ತುಂಬ ಚಿಕ್ಕದಿದೆ, ಹಾಗಾಗಿ ಬೈಕಲ್ಲಿ ಆರಾಮಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬರಬೇಕಾದ್ರೆ ತುಂಬ ಖುಷಿ ಆಯಿತು. ನಾನು ಇದೇ ಬೀಚಲ್ಲಿ ಆ ಕಡೆ ಎಲ್ಲ ತಿರ್ಗಾಡಿದ್ದೀನಿ, ನಾವು ಈ ಕಡೆ ಬಂದೇ ಇರಲಿಲ್ಲ ಲಾಸ್ಟ್ ಇಯರ್. ಹಾಗೆ ಈ ಕಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ಸಂಜೆ ತನಕ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಮನೆಗೆ ಹೋದ್ವಿ. ಆಮೇಲೆ ಇನ್ನೊಂದು ವಿಷಯ, ಆವತ್ತು ನೈಟು ಕೂಡ ಹೊರಗಡೆಯಿಂದ ನಮ್ಮ ಮನೆಯವರು ಫುಡ್ ಪಾರ್ಸೆಲ್ ತಂದರು. ಆವತ್ತಿನ ದಿನವನ್ನು ನಾವು ಹಾಗೇ ಕಳೆದ್ವಿ. ಹಾಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.